ಇವತ್ತು ಎಲ್ಲೋ ಒಂದು ಕಡೆ ಈ ನಕ್ಸಲಿಸಮ್ ಏನಿದೆ ಅವ್ರನ್ನ ಮತ್ತೆ ವಾಪಸ್ಸು ತಗೊಂಡು ಇವತ್ತು ಸಮಾಜದಲ್ಲಿ ಅವರು ಬೆರೆತೋಗುವಂಥದ್ದು ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದು ಈ ನಕ್ಸಲರು ಏನು ಶರಣಾಗತಿ ಆಗಿದ್ದಾರೆ ಅವ್ರನ್ನ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಬಂದು ಅವ್ರ ಮುಂದೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಹೋಗ್ತದೆ ಅಂದರೆ ಹೈಯೆಸ್ಟ್ ಲೆವೆಲ್ ಇದರಲ್ಲಿ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮಾಡಿದ್ರಿಂದ ಉಳಿದಂಥ ಇದಕ್ಕೆ ಒಂದು ಸಂದೇಶ ಹೋಗ್ತದೆ. ಅದರಿಂದ ಒಂದು ಒಳ್ಳೆಯ ಕೆಲಸ ಇವತ್ತು ದಿವಸ ಆಗ್ತದೆ. ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿ ಜೆ ಪಿಯವ್ರಿಗೆ? ಇವ್ರು ಬೆಳಿಬೇಕಂತಿದೆಯಾ? ಯಾವುದು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳ್ಬೇಕು, ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ಇವತ್ತು ದಿವಸ ನೋಡಿದಿರಿ ತಾವು ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ದಿವಸ ಆಂಧ್ರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ಇವತ್ತು ದಿವಸ ಎಲ್ಲ ಕಡೆ, ಮಹಾರಾಷ್ಟ್ರ ಇರ್ಬೋದು, ನಕ್ಸಲಿಸಮ್ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಣಿಗೆ ತರ್ಕೊಂಬಂದು ಇದು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಮತ್ತು ಮುಖ್ಯಮಂತ್ರಿಗಳ ಕಡೆಯಾಗಿ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದರೆ ಮುಂದಿನ ಅವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ. ಇದರಿಂದ ನಕ್ಸಲಿಸಮ್ ಅಂತ್ಯಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ತಪ್ಪೇನಿಲ್ಲ ಅದ್ರಾಗ ಯಾಕೆ ನೀವು ರಾಜಕಾರಣ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವರು? ನೆಕ್ಸ್ಟ್ ನೋಡಿ, ನೀವು ಅಧಿಕಾರಕ್ಕಿದ್ದಾಗ ಇದೇ ಬಗ್ಗೆ ಸಂದರ್ಭದಲ್ಲಿ ನೀವೇನು ಮಾಡ್ತಿದ್ರಿ? ನೀವು ಅಧಿಕಾರಕ್ಕಿದ್ದಾಗ ಮತ್ತು ಹಿಂದೆ ಎಲ್ಲನೂ ತೆಗೆಸ್ರಿ. ಇವತ್ತು ದಿವಸ ಎಲ್ಲ ಮಾಡಿಲ್ವ ಯಾರು? ಹಿಂದಿನ ಎಲ್ಲರ ಸರ್ಕಾರ ಇದು ನೋಡಿ, ಯಾವ ಸರ್ಕಾರ ರಾದು ಪಾರ್ಟಿ ಪಕ್ಷ ಅಂಗಡ ಅಲ್ಲ ಇದು. ಇವತ್ತು ನಕ್ಸಲರನ್ನ ಮತ್ತು ದಿವಸ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಮುಖ್ಯವಾಣಿಗೆ ತರಬೇಕಾಗಿದೆ. ಇದರಲ್ಲಿ ರಾಜಕೀಯ ಮಾಡೋವಂಥದ್ದಲ್ಲ. ಇದೇ ಸಂದರ್ಭ ಅವ್ರ ಸರ್ಕಾರದಾಗ ಬಂದಿದ್ರೆ ಅವ್ರೇನು ಮಾಡ್ತಾರೆ? ಅವ್ರು ಹಿಂದೆ ಮಾಡ್ತಾಯಿದ್ರು. ಓಕೆ, ಬಿಡಿ, ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ ಈಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ ಸರ್. ಯಾವ ಕಾರಣಕ್ಕೆ ನಾನಾ ಚರ್ಚೆಗಳು ಶುರುವಾಗ್ಬಿಟ್ಟಿದೆ ಈಗ. ಹಾಗೆ ಅಂತಲ್ಲ, ಈಗ 21ನೇ ತಾರೀಕಿಗೆ ಮತ್ತೆ ನಾವು ಅದು ಬೆಳಗಾವಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಹೋದ ಸಲ ಅದು ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದರಿಂದ ನಾವು ಅದನ್ನು ಮೊಟಕುಗೊಳಿಸಿದ್ದೀವಿ. ಇವತ್ತು ಅಲ್ಲಿ ಗಾಂಧಿ ಮೂರ್ತಿ ಅನಾವರಣ ಮತ್ತು ಇನ್ನಿತರ ವಿಷಯಗಳಿದ್ದಾವೆ. ಹೀಗಾಗಿ ನಾವು ಅದನ್ನು ಒಂದು ಸಹ ನಾವು ಈ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದೀವಿ. ಆ ವಿಚಾರಗಳು ಯಾವುದೂ ಕೂಡ ಈಗ ಬಂದಿಲ್ಲ. ಈಗ 21ನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರ ಏನು ಪುಣ್ಯತಿಥಿ ಇದೆ, ಆ ಪುಣ್ಯತಿಥಿ ಸಂದರ್ಭದಲ್ಲಿ ಮಾಡಬೇಕು ಅಂಥೇಳಿ ಒಂದು ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡ್ತೀವಿ. ಸರ್, ಸರ್ಕಾರದಲ್ಲಿ ಅಹಿಂದ ವರ್ಸಸ್ ಮೇಲ್ವರ್ಗ ಅನ್ನೋ ತರದ್ದು ಏನಾದ್ರು ನಡೀತಾ ಇದೆಯಾ ಸರ್? ಯಾಕಂದ್ರೆ KN ರಾಜಣ್ಣ ಅವರು ನಿನ್ನೆ ಮಾತನಾಡೋ ಸಂದರ್ಭದಲ್ಲಿ SC/ST ವಿರೋಧಿಗಳಾಗಿರು ಅನ್ನೋ ತರ ಮಾತನಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಜಾತಿ ಧರ್ಮದ ಮೇಲೆ ವಿಶ್ವಾಸ ಇಟ್ಕೊಂಡು ಹೋಗುವಂಥದ್ದು. ಅಣ್ಣ ಬಸವಣ್ಣನವರ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇತ್ತು, ಅದನ್ನು ನಂಬಿಕೊಂಡಿರ್ತಂಥದ್ದು. ಹೀಗಾಗಿ ಮೇಲ್ವರ್ಗ ಕೆಳವರ್ಗ ಎಲ್ಲ ಅದರಲ್ಲಿ ನಿರ್ಮೂಲನೆ ಆಗಬೇಕು ಅಂತಲೇ ಎಲ್ಲ ಅನುಭವ ಮಂಟಪ ಹುಟ್ಟಾಕಿದ್ದು. ಹೀಗಾಗಿ ಎಲ್ಲರನ್ನೂ ಸರಿಸಮಾನರಾಗಿ ಒಂದು ದಿವಸ ತೆಗೆದುಕೊಂಡು ಹೋಗುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಅಲ್ಲಿ ಇದು ಯಾವುದೂ ಕೂಡ ಇಲ್ಲ ಅಂತ. ಈಗ ಅದನ್ನು ಬೇರೆ ರಾಜ್ಯದಲ್ಲಿ BJP ರಾಜ್ಯ ಗುಜರಾತಲ್ಲಿ ಏನಾದ್ರು ಕೇಳಿ, ಅಲ್ಲಿ ಗುಜರಾತ್ನಾಗ ನೀವು ಮಾಡಿದ್ರೆ ನಡೀತದೆ, ಕರ್ನಾಟಕದ ಕಾಂಗ್ರೆಸ್ ಮಾಡಿದ್ರೆ ನಡೆಯಲ್ವಾ? ಗುಜರಾತ್ನಾಗ ಮುಖ್ಯಮಂತ್ರಿಗೆ ಅಧಿಕಾರ ಇದ್ರೆ ನಡೀತದೆ, ಕರ್ನಾಟಕದ ನಡೆಯೋದಲ್ಲ. ದ್ವಂದ್ವ ನೀತಿ ನಿಮ್ಮದು. ಒಂದು ಸ್ಪಷ್ಟ ಹೇಳಿರಿ. ಮೊದಲು ಗುಜರಾತ್ನಾಗೂ ಅದನ್ನು ಮಾಡಿಸಿ ಬನ್ನಿ. ಎಲ್ಲೆಲ್ಲಿ BJP ರಾಜ್ಯಗಳಲ್ಲಿ ಇವತ್ತು ದಿವಸ ಗವರ್ನರ್ ನೇಮಕ ಅಧಿಕಾರಿ, ಇವತ್ತು ದಿವಸ ರಾಜ್ಯಪಾಲರಿಗೆ ಇದು ನಿಮ್ಮ VCಗಳ ನೇಮಕ ರಾಜ್ಯಪಾಲರು ಇವತ್ತು ರಾಜ್ಯಕ್ಕೆ ಇಲ್ಲ. ಅವತ್ತಿನ ದಿವಸ ಗುಜರಾತ್ ಅದೆಲ್ಲನೂ ಬದಲಾವಣೆ ಮಾಡ್ಕೊಂಡು ಇಲ್ಲಿ ಬಂದು ಮಾತಾಡಿ. ನೈತಿಕ ಹಕ್ಕು ಇದು ಬರ್ತದೆ ನಿಮಗೆ. ಅಲ್ಲಿ ಮಾಡೋದೊಂದು, ಇಲ್ಲಿ ಬಂದು ಬೇರೆ ಮಾತಾಡೋದೊಂದು. ನಮ್ಗೆ ಯಾರು ಲಿಂಗಾಯತ ಶಾಸಕರು ಆ ರೀತಿ ಚಿಂತನೆ ಮಾಡಿಲ್ಲ.
ನೇತೃತ್ವದಲ್ಲಿ ನಡೆಯುತ್ತಾ ಖಂಡ್ರೆ ಅವ್ರ ನೇತೃತ್ವದಲ್ಲಿ ನಡೆಯುತ್ತಾ? ಯಾರು ಈಗ ಪ್ರಶ್ನೆನೇ ಇಲ್ಲ, ಅದು ಆ ಪ್ರಶ್ನೆನೇ ಉದ್ಭವಿಸಲ್ಲ. ಯಾವ ಮೀಟಿಂಗ್ನೂ ಕರಿತಾ ಇಲ್ಲ, ಕಂಡ್ರೆ ಅವರು ಕರಿತಾ ಇಲ್ಲ, ನಾವು ಕರಿತಾ ಇಲ್ಲ. ಯಾಕೆಂದ್ರೆ ಆ ಕಡೆ ಅಹಿಂದ ಸಭೆಗಳು ನಡೀತಾ ಇದೆ, ಈ ಕಡೆ ಲಿಂಗಾಯತ ಸಭೆಗಳು. ನೋಡಿ, ಅದು ಯಾವುದನ್ನು ಕೂಡ ಇಲ್ಲ ಅಂತ ಹೇಳ್ತೀನಲ್ಲ. ಕಂಡ್ರವ್ರು ಕರೆದ್ರೆ ನಾನು ಗೊತ್ತಾಗ್ತದೆ, ನಾನು ಕರಿಬೇಕಾದ್ರೆ ಕಂಡ್ರವ್ರು ಆಗ್ತದೆ, ಅಥವಾ ಒಟ್ಟಿಗೆ ಕರೆದು ಕೂಡ ಉಳಿದ್ರಿಗೂ ಗೊತ್ತಾಗ್ತದೆ. ಅವ್ರು ಕರೆದಿಲ್ಲಲ್ಲ. ಈಗ ಇದು ಮಾಧ್ಯಮದವ್ರು ಕರಿತಾ ಇದ್ದಾರೆ. ನೀವು ಪರಿಸ್ಥಿತಿಗಳು ಸರಿ ಇದ್ದಾಗ ಈ ಡಿನ್ನರ್ ಮೀಟಿಂಗ್ಗಳು ಯಾಕೋ ಗೊಂದಲ ಮೂಡಿಸ್ದಂಗೆ ಆಗಿದೆ. ನಾನು ಹೇಳಿದ ಡಿನ್ನರ್ ಮೀಟಿಂಗ್ ಬಗ್ಗೆ ನಾನು 2-3 ಬಾರಿ ಪ್ರಶ್ನೆ ಕೊಡಿಸಿನಿ. ಪದೇ ಮಾತಾಡೋದ್ರಲ್ಲಿ ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಪದೇ ಅದನ್ನ ಹೇಳುವಂಥದ್ದು ತಪ್ಪೇನಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಈ ನಕ್ಸಲಿಸಮ್ ಏನಿದೆ ಅವ್ರನ್ನ ಮತ್ತೆ ವಾಪಸ್ಸು ತಗೊಂಡು ಇವತ್ತು ಸಮಾಜದಲ್ಲಿ ಅವರು ಬೆರೆತೋಗುವಂಥದ್ದು, ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದು ಈ ನಕ್ಸಲರು ಏನು ಶರಣಾಗತಿ ಆಗಿದ್ದಾರೆ ಅವ್ರನ್ನ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಬಂದು ಅವ್ರ ಮುಂದೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಹೋಗ್ತದೆ. ಅಂದರೆ ಹೈಯೆಸ್ಟ್ ಲೆವೆಲ್ ಇದರಲ್ಲಿ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮಾಡಿದ್ರಿಂದ ಉಳಿದಂಥ ಇದಕ್ಕೆ ಒಂದು ಸಂದೇಶ ಹೋಗ್ತದೆ. ಅದರಿಂದ ಒಂದು ಒಳ್ಳೆಯ ಕೆಲಸ ಇವತ್ತು ದಿವಸ ಆಗ್ತದೆ. ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿ ಜೆ ಪಿಯವ್ರಿಗೆ? ಇವ್ರು ಬೆಳಿಬೇಕಂತಿದೆಯಾ? ಯಾವುದು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳ್ಬೇಕು. ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ಅವತ್ತು ದಿವಸ ನೋಡಿದಿರಿ ತಾವು ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ದಿವಸ ಆಂಧ್ರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ಇವತ್ತು ದಿವಸ ಎಲ್ಲ ಕಡೆ, ಮಹಾರಾಷ್ಟ್ರ ಇರ್ಬೋದು, ನಕ್ಸಲಿಸಮ್ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಣಿಗೆ ತರ್ಕೊಂಬಂದು ಇದು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಮತ್ತು ಮುಖ್ಯಮಂತ್ರಿಗಳ ಕಡೆಯಾಗಿ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದರೆ ಮುಂದಿನವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ. ಇದರಿಂದ ನಕ್ಸಲಿಸಮ್ ಅಂತ್ಯಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ತಪ್ಪೇನಿಲ್ಲ ಅದ್ರಾಗೆ. ಯಾಕೆ ನೀವು ರಾಜಕಾರಣ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವರು? ನೆಕ್ಸ್ಟ್ ಪ್ಯಾಕೇಜ್ ಯಾಕೆ ಕೊಡಬೇಕು ಅಂತ ಘೋಷಣೆ ಇಲ್ಲಿ ಬಡವರು ರೈತರೆಲ್ಲ ಇದ್ದಾರೆ ಅಂತದ್ದು ಬಿಟ್ಟು ಅವ್ರಿಗೆ ಯಾಕೆ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು? ನೋಡಿ, ನೀವು ಅಧಿಕಾರಕ್ಕಿದ್ದಾಗ ಇದೇ ಬಗ್ಗೆ ಸಂದರ್ಭದಲ್ಲಿ ನೀವೇನು ಮಾಡ್ತಿದ್ರಿ? ನೀವು ಅಧಿಕಾರಕ್ಕಿದ್ದಾಗ ಮತ್ತು ಹಿಂದೆ ಎಲ್ಲನೂ ತೆಗೆಸ್ರಿ. ಇವತ್ತೊಂದು ಎಲ್ಲ ಮಾಡಿರುವ ಯಾರು ಹಿಂದಿನ ಎಲ್ಲರ ಸರ್ಕಾರ? ಇದು ನೋಡಿ, ಯಾವ ಸರ್ಕಾರ ರಾದು ಪಾರ್ಟಿ ಪಕ್ಷ ಅಂಗಡ ಅಲ್ಲ ಇದು. ಇವತ್ತು ನಕ್ಸಲರನ್ನ ಮತ್ತು ದಿವಸ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಮುಖ್ಯವಾಣಿಗೆ ತರಬೇಕಾಗಿದೆ. ಇದರಲ್ಲಿ ರಾಜಕೀಯ ಮಾಡೋವಂಥದ್ದಲ್ಲ. ಇದೇ ಸಂದರ್ಭ ಅವ್ರ ಸರ್ಕಾರದಾಗ ಬಂದಿದ್ರೆ ಅವ್ರೇನು ಮಾಡ್ತಾರೆ? ಅವ್ರು ಹಿಂದೆ ಮಾಡ್ತಾಯಿದ್ರು. ಓಕೆ, ಬಿಡಿ, ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ ಈಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ ಸರ್. ಯಾವ ಕಾರಣಕ್ಕೆ ಅಂತ ನಾನಾ ಚರ್ಚೆಗಳು ಶುರುವಾಗ್ಬಿಟ್ಟಿದೆ ಈಗ. ಹಾಗೆ ಅಂತಲ್ಲ. ಈಗ 21ನೇ ತಾರೀಕಿಗೆ ಮತ್ತೆ ನಾವು ಅದು ಬೆಳಗಾವಿನಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇವತ್ತು ಹೋದ ಸಲ ಅದು ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದರಿಂದ ನಾವು ಅದನ್ನು ಮೊಟಕುಗೊಳಿಸಿದ್ದೀವಿ. ಇವತ್ತು ಅಲ್ಲಿ ಗಾಂಧಿ ಮೂರ್ತಿ ಅನಾವರಣ ಮತ್ತು ಇನ್ನಿತರ ವಿಷಯಗಳಿದ್ದಾವೆ. ಹೀಗಾಗಿ ನಾವು ಅದನ್ನು ದಿವಸ ನಾವು ಈ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದೀವಿ. ಅನುದಾನ ಕೊಡ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ಸಮಸ್ಯೆ ಜಾಸ್ತಿ ಇದೆ, ಆ ವಿಚಾರಗಳು ಯಾವುದೂ ಕೂಡ ಈಗ ಬಂದಿಲ್ಲ. ಈಗ 21ನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರ ಏನು ಪುಣ್ಯತಿಥಿ ಇದೆ, ಆ ಪುಣ್ಯತಿಥಿ ಸಂದರ್ಭದಲ್ಲಿ ಮಾಡಬೇಕು ಅಂಥೇಳಿ ಒಂದು ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡ್ತೀವಿ. ಸರ್, ಸರ್ಕಾರದಲ್ಲಿ ಅಹಿಂದ ವರ್ಸಸ್ ಮೇಲ್ವರ್ಗ ಅನ್ನೋ ತರದ್ದು ಏನಾದ್ರು ನಡೀತಾ ಇದೆಯಾ ಸರ್? ಯಾಕಂದ್ರೆ ಕೆ ಎನ್ ರಾಜಣ್ಣ ಅವರು ನಿನ್ನೆ ಮಾತನಾಡೋ ಸಂದರ್ಭದಲ್ಲಿ SC/ST ವಿರೋಧಿಗಳಾಗಿರು ಅನ್ನೋ ತರ ಮಾತನಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಜಾತಿ ಧರ್ಮದ ಮೇಲೆ ವಿಶ್ವಾಸ ಇಟ್ಕೊಂಡು ಹೋಗುವಂಥದ್ದು. ಅಣ್ಣ ಬಸವಣ್ಣನವರ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇತ್ತು, ಅದನ್ನು ನಂಬಿಕೊಂಡಿರ್ತಂಥದ್ದು. ಹೀಗಾಗಿ ಮೇಲ್ವರ್ಗ ಕೆಳವರ್ಗ ಎಲ್ಲ ಅದೆಲ್ಲ ನಿರ್ಮೂಲನೆ ಆಗಬೇಕು ಅಂತಲೇ ಎಲ್ಲ ಅನುಭವ ಮಂಟಪ ಹುಟ್ಟಾಕಿದ್ದು. ಹೀಗಾಗಿ ಎಲ್ಲರನ್ನೂ ಸರಿಸಮಾನರಾಗಿ ಒಂದು ದಿವಸ ತೆಗೆದುಕೊಂಡು ಹೋಗುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಅಲ್ಲಿ ಇದು ಯಾವುದೂ ಕೂಡ ಇಲ್ಲ ಅಂತ. UGC ನಿಯಮಗಳು ಬದಲಾವಣೆ ಮಾಡಿದೆ. ವಿಶ್ವವಿದ್ಯಾಲಯ ಯೂನಿವರ್ಸಿಟಿಗಳಲ್ಲಿ BC ನೇಮಕ ರಾಜ್ಯಪಾಲರಿಗೆ ಅಧಿಕಾರ ಕೊಡ್ತಾರೆ. ಸ್ಟೇಟ್ಗಳು ಸಮಿತಿ ಮಾಡಿ ಶಿಫಾರಸು ಮಾಡ್ತಾ ಇತ್ತು. ಈಗ ಅದನ್ನು ಬೇರೆ ರಾಜ್ಯದಲ್ಲಿ BJP ರಾಜ್ಯ ಗುಜರಾತಲ್ಲಿ ಏನಾದ್ರು ಕೇಳಿ. ಅಲ್ಲಿ ಗುಜರಾತ್ನಾಗ ನೀವು ಮಾಡಿದ್ರೆ ನಡೀತದೆ, ಕರ್ನಾಟಕದ ಕಾಂಗ್ರೆಸ್ ಮಾಡಿದ್ರೆ ನಡೆಯಲ್ವಾ?
ಗುಜರಾತ್ನಾಗರ ಮುಖ್ಯಮಂತ್ರಿಗೆ ಅಧಿಕಾರ ಇದ್ರೆ ನಡೀತದೆ, ಕರ್ನಾಟಕದ ನಡೆಯೋದಲ್ಲ. ದ್ವಂದ್ವ ನೀತಿ ನಿಮ್ಮದು. ಒಂದು ಸ್ಪಷ್ಟ ಹೇಳಿರಿ, ಮೊದಲು ಗುಜರಾತ್ನಾಗೂ ಅದನ್ನು ಮಾಡಿಸಿ ಬನ್ನಿ. ನನಗೆ ಎಲ್ಲೆಲ್ಲಿ ಬಿ ಜೆ ಪಿ ರಾಜ್ಯಗಳಲ್ಲಿ ಇವತ್ತು ದಿವಸ ಗವರ್ನರ್ ನೇಮಕ ಅಧಿಕಾರಿ, ಇವತ್ತು ದಿವಸ ರಾಜ್ಯಪಾಲರಿಗೆ ಇದು ನಿಮ್ಮ ವಿ ಸಿಗಳು ನೇಮಕ ರಾಜ್ಯಪಾಲರು ಇವತ್ತು ರಾಜ್ಯಗಿದೆ ಇಲ್ಲ. ಅವತ್ತಿನ ದಿವಸ ಗುಜರಾತ್ ಅದೆಲ್ಲನೂ ಬದಲಾವಣೆ ಮಾಡ್ಕೊಂಡು ಇಲ್ಲಿ ಬಂದು ಮಾತಾಡಿ. ನೈತಿಕ ಹಕ್ಕು ಇದು ಬರ್ತದೆ ನಿಮಗೆ. ಅಲ್ಲಿ ಮಾಡೋದೊಂದು, ಇಲ್ಲಿ ಬಂದು ಬೇರೆ ಮಾತಾಡೋದೊಂದು. ಈಗ ಲಿಂಗಾಯತ ಶಾಸಕರ ಸಭೆ ಕರೆಯಲಾಗುತ್ತೆ ಅಂತೇಳಿ ಈಗಾಗಲೇ ಚರ್ಚೆಗಳು ಶುರುವಾಗಿದೆ ಸರ್. ಶಾಸಕರು ನಮ್ಗೆ ಯಾರು ಲಿಂಗಾಯತ ಶಾಸಕರು ಆ ರೀತಿ ಚಿಂತನೆ ಮಾಡಿಲ್ಲ. ನಿಮ್ಮ ನೇತೃತ್ವದಲ್ಲಿ ನಡೆಯುತ್ತಾ, ಖಂಡ್ರೆ ಅವ್ರ ನೇತೃತ್ವದಲ್ಲಿ ನಡೆಯುತ್ತಾ? ಯಾರು ಈಗ ಪ್ರಶ್ನೆನೇ ಅಲ್ಲ, ಅದು ಆ ಪ್ರಶ್ನೆನೇ ಉದ್ಭವಿಸಲ್ಲ. ಯಾವ ಮೀಟಿಂಗ್ನೂ ಕರಿತಾ ಇಲ್ಲ. ಖಂಡ್ರೆ ಅವರು ಕರಿತಾ ಇಲ್ಲ, ನಾವು ಕರಿತಾ ಇಲ್ಲ. ಯಾಕೆಂದ್ರೆ ಆ ಕಡೆ ಅಹಿಂದ ಸಭೆಗಳು ನಡೀತಾ ಇದೆ, ಈ ಕಡೆ ಲಿಂಗಾಯತ ಸಭೆಗಳು. ನೋಡಿ, ಅದು ಯಾವುದನ್ನು ಕೂಡ ಇಲ್ಲ ಅಂತ ಹೇಳ್ತೀನಲ್ಲ. ಖಂಡ್ರವ್ರು ಕರೆದ್ರೆ ನನಗೆ ಗೊತ್ತಾಗ್ತದೆ, ನಾನು ಕರಿಬೇಕಾದ್ರೆ ಖಂಡ್ರೆ ಆಗ್ತದೆ. ಅಥವಾ ಒಟ್ಟಿಗೆ ಕರೆದು ಕೂಡ ಉಳಿದ್ರಿಗೂ ಗೊತ್ತಾಗ್ತದೆ. ಅವ್ರು ಕರೆದಿಲ್ಲಲ್ಲ. ಈಗ ಇದು ಮಾಧ್ಯಮದವ್ರು ಕರಿತಾ ಇದ್ದಾರೆ. ನೀವು ಪರಿಸ್ಥಿತಿಗಳು ಸರಿ ಇದ್ದಾಗ ಈ ಡಿನ್ನರ್ ಮೀಟಿಂಗ್ಗಳು ಯಾಕೋ ಗೊಂದಲ ಮೂಡಿಸ್ದಂಗೆ ಆಗಿದೆ. ನಾನು ಹೇಳಿದ ಡಿನ್ನರ್ ಮೀಟಿಂಗ್ ಬಗ್ಗೆ ನಾನು 2-3 ಬಾರಿ ಸ್ಪಷ್ಟನೆ ಕೊಡಿಸಿನಿ. ಪದೇ ಮಾತಾಡೋದ್ರಲ್ಲಿ ನಾನು ಅದರಲ್ಲಿ ನಂಬಿಕೆ ಇಟ್ಟುಕೊಂಡಿಲ್ಲ. ಪದೇ ಅದನ್ನ ಹೇಳುವಂಥದ್ದು ತಪ್ಪೇನಿಲ್ಲ.